What's up, guys? This is Jatin Patel. So, welcome back to the new vlog. It's basically part two. ಯಾಕಂದ್ರ ಐ ಪ್ರಿಡಿಕ್ಟೆಡ್ ಇಟ್ ರೈಟ್ ದಟ್ ಎರಡು ಪಾರ್ಟ್ ಆತವ ಅಂತ. ಸೊ ಅದಕ್ಕೆ ಇಲ್ಲಿಂದ ಎರಡನೇ ಪಾರ್ಟ್ ಸ್ಟಾರ್ಟ್ ಮಾಡ್ಕದವು. ಸೊ ಈಗ ಆಲ್ಮೋಸ್ಟ್ ಎಲ್ಲ ಬ್ರೀಫಿಂಗ್ ಎಲ್ಲ ಆಗೈತಿ. ದೆನ್ ಈಗ ಸ್ಟಾರ್ಟ್ ರೈಡ್ ನಾವು ಈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡ ಮಾಡಿ ಎಲ್ಲ ಈಗ ರೇವಿಂಗ್ ನಡೆದೈತಿ. ಸೊ ಈಗ ಲೈನ್ ಅಪ್ ಮಾಡಿದಾರೆಲ್ಲ ಲೈಕ್ ಅದ್ರ ಹೆಂಗೈತಿ, ಫಸ್ಟ್ ಅವ್ರ ಎರಡ್ ಸೈಡ್ ಮಾಡಿದಾರಲ್ಲ, ಭಾಳ ಬೈಕ್ಸ್ ಇದಾವು. ನನ್ನ ಲೆಕ್ಕಲಿ ಆಲ್ಮೋಸ್ಟ್ 600 to 700 ಬೈಕ್ಸ್ ಇದಾವು. ಸೊ ಆ ಲೆಕ್ಕಲಿ ಸ್ವಲ್ಪ ಫ್ರಂಟ್ ಸ್ವಲ್ಪ ಸೂಪರ್ ಬೈಕ್ಸ್ ಇಟ್ಟ ದೆನ್ ಸೊ ರೋನಕ್ ಇಲ್ಲಿ ವಿಡಿಯೋ ಮಾಡ್ಕದ. ರೋನಕ್ ಅಂತೂ ಕಂಟಿನ್ಯೂ ವಿಡಿಯೋ ಮಾಡ್ಕೊತಿದ್ದ ಅವ್ನ ಮೊಬೈಲ್. ಸೊ ಈಗ ಪೂರ್ತಿ ಆ ಸೈಡ್ ದಿಂದ ಹಿಂಗ್ ರೌಂಡ್ ತನ ಎಲ್ಲ ಇಲ್ಲಿ ಬೈಕ್ಸ್ ಇದಾವು. ಅಂಡ್ ಇಲ್ಲಿ ಮೇನ್ಲಿ ಸೂಪರ್ ಬೈಕ್ಸ್ ಅಷ್ಟೇ ಇದಾವೆ ಇಲ್ಲಿ, ಬಿಕಾಸ್ ಆ ಸೂಪರ್ ಬೈಕ್ಸ್ ಒಂದು ರೋ ಬೇರೆ ಮಾಡಿದರು. ದೆನ್ ನನ್ನ G900 ಒಂದು ಹತ್ತಿದವು ಹೆಚ್ಚ ಕಮ್ಮಿ. ಆ್ಯಂಡ್ ರೇರ್ ಬೈಕ್ಸ್ ಅಂದ್ರೆ ಸ್ವಲ್ಪ ಇದಿದವು. ಈಗ ಇದು ಮಾಡ್ರು, ಬಿಟ್ರು ಫಸ್ಟ್ ಸೈಡ. ದೆನ್ ಈಗ ಇನ್ನೂ ಅವ್ರದೆಲ್ಲ ಫಿಕ್ಸ್ ಖಾಲಿ ಆದ ಕೂಡಲೇ ದೆನ್ ನಮ್ಮ ಟರ್ನ್ ಬರ್ತೈತಿ. ಪೂರ್ತಿ ಎಲ್ಲ ಬೈಕ್ಸ್ ಮುಗಿಬೇಕು. ನಾವು ಬೇಸಿಕ್ಲಿ ನಾವು ಫಸ್ಟ್ ಬಂದಿದ್ದು, ಬಟ್ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಸೊ ಇದು ಮುಂದೆ ಬುಲೆಟ್ ನೋಡ್ತಿದ್ರಲ್ಲ, ಅಂದ್ರೆ ಸ್ವಲ್ಪ ಇನ್ನೂ ಮುಂದೆ ಇದೆ. ಈಗ ಒಬ್ಬ ಹುಡುಗ ಇದ್ದಲ್ಲ, ಅವು ನನ್ನ ಲೆಕ್ಕಲೆ ಒಂದು 14 to 15 years ಓಲ್ಡ್ ಇದ. ಅವ್ರ ಫಾದರ್ ರೈಡರ್ ಇದ್ದರು, ಐ ಮೀನ್ ಅವ್ರು ಬುಲೆಟ್ ರೈಡ್ ಮಾಡ್ತಾರು. ಸೊ ಅವರು ಈ ರೈಡ್ಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಸನ್ ಕರ್ಕೊಂಡ್ ಬಂದಾರ ಅವ್ರ. ಈಗಂತೂ ಫುಲ್ ಕ್ರೇಜಿ ವೈಬ್ಸ್ ವರ್ಕ್ ಅದವು. ಆ್ಯಂಡ್ ಆಸ್ ಐ ವಾಸ್ ಸ್ಪೀಕಿಂಗ್ ದಟ್ ಅವ್ರ ಹುಡುಗ ಕರ್ಕೊಂಡ್ ಬಂದಾರು. ದೆನ್ ಅವ್ರು ಬೇಸಿಕ್ಲಿ ಅವರ ಮೋಟಿವೇಶನ್ ಅವಂಗ ಲೈಕ್ ಡಿಸಿಪ್ಲಿನ್ ಆಯಿತು, ಸೇಫ್ಟಿ ಗೇರ್ಸ್ ಆ್ಯಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಇದೊಂದು ಬಾಜು R15 ಐತಿ. ಇದು ಭಾಳ ಅಂದ್ರೆ 150cc ಇದ್ರೂ ಭಾಳ ಲೌಡ್ ನಾಯ್ಸ್ ಮಾಡೋದೀಗದ. ಪೂರ್ತಿ ಹಿಂಗೆ ಓಪನ್ ಇಟ್ಟಿದಾರ ಅನಿಸ್ತೈತಿ. ದೆನ್ ಈಗದ ಸರೌಂಡಿಂಗ್ ಎಲ್ಲ ಮುಗ್ದೈತಿ, ಸ್ವಲ್ಪ ಖಾಲಿ ಆಗೈತಿ ಆಲ್ಮೋಸ್ಟ್. ಇನ್ನು ನಮ್ಮ ಟರ್ನ್ ಬರ್ದಿದೆ ಅನಿಸ್ತೈತಿ. ಲೆಟ್ಸ್ ವೇಟ್. 2000 years later. ಸೊ ಫೈನಲಿ ಬಿಟ್ಟಿದವು. ಈಗ ರೆಪ್ಸಲ್ ಹೊಂಟಿದ, ಅದನ್ನ ತೋರಿಸ್ಕೊತೀನಿ. 600 RR. ಸೊ ಬಿಗ್ ಬ್ರದರ್ ಆಫ್ ಗಬ್ಬರ್. ದೆನ್ ಈಗ ಸ್ವಲ್ಪ ಸೂಪರ್ ಬೈಕ್ಸ್ ಇದಾವು. ಬೆನ್ನಲ್ಲಿ TNT ಆಯಿತು, ಲೈಕ್ BMW S1000 RR. ದೆನ್ ಅವದು ಹೊಂಟಿದವು ಮುಂದೆ ಕ್ರಾಸ್ ಆಗಿ. ದೆನ್ ಅವ್ರ ಬೇಸಿಕ್ಲಿ ಮಾರ್ಷಲ್ಸ್ ಅವ್ರ ಲೈಕ್ ಕಮಿಟಿ ಮೆಂಬರ್ ಟೈಪ್. ದೆನ್ ನಾವೀಗ ನಮ್ದು ಇನ್ನೂ ಟರ್ನ್ ಬಂದಿಲ್ಲ, ಅಂದ್ರೆ ಒಂದು ಸ್ವಲ್ಪ ಮುಂದೆ ಬೈಂದವ ಅಷ್ಟ ನಾವು ನಮ್ಮ ಪ್ಲೇಸ್ದಿಂದ. ಬಟ್ ಬೇಸಿಕ್ಲಿ ಇನ್ನೂ ಕ್ಯಾಂಪಸ್ದಾಗ ಇದಾವೆ. ಸೊ ಫೈನಲಿ ಗೈಸ್, ಇಟ್ಸ್ ಟೈಮ್. ಸೊ ಈಗ ಹೊಂಟಿದವು. ಸ್ವಲ್ಪ ಎಲ್ಲರೂ ಜಲ್ದಿ ಹೊಂಟಿದರು. ಇವ್ರ ಯಾಕೆ ಕೈ ಮಾಡ್ಕದಾರ ಮುಂದಿನವ್ರ ಸೈಡ್ ತಗೋನಕದಾರ ಆಮೇಲೆ ಇಲ್ಲ ನಟ ಹೇಳೋದಪ್ಪ. ಸೊ ಅದ ಹೊಂಟಿದವು. ಈಗ ಈ ಕ್ಯಾಂಪಸ್ದಿಂದ ಹೊರಗೆ ಬೀಳ್ಕದವು. 2 ಲೈನ್ ಮಾಡಿದಾರು, 3 ಲೈನ್ ಬೇಡ, ಟ್ರಾಫಿಕ್ ಮತ್ತು ಕಂಜೆಸ್ಟೆಡ್ ಆದಿತ್ತು ಅಂತ. ಸೊ 2 ಲೈನ್ ಎಲ್ಲಾರು ಇಲ್ಲಿ ಚೇರ್ಮನ್ ಇವ್ರ ಎಲ್ಲ ಇದಾರ, ಕ್ಯಾಮ್ರಾ ನೋಡಿ ಇದು ಮಾಡಕದಾರ, ಅವ್ರ ರಿಯಾಕ್ಷನ್ ಕೊಡ್ಕದಾರು. ಸೊ ಈ ಫೈನಲಿ ಕ್ಯಾಂಪಸ್ದಿಂದ ಹೊರಗೆ ಬಿದ್ದು. ದೆನ್ ಮುಂದಂತೂ ಭಾಳ ಬೈಕ್ಸ್ ಹೋಗಿದವು. ದೆನ್ ಈಗ ಎಲ್ಲರೂ ಗೆಸ್ಟ್ಗೆ ಇದು ಫಂಕ್ಷನ್ಗೆ ಎಲ್ಲರೂ ಬಂದಿರು, ಲೈಕ್ ಅವ್ರ ಚೇರ್ಮನ್ ಆಯಿತು, ಇದಾಯಿತು. ಇವು R15 ಅವರು ಫುಲ್ ಸೌಂಡ್ ಅಂತೂ ಭಾಳ ಬರ್ತಿದೆ ಅವ್ರದ. ಇದೆ ರೆಪ್ಸೋಲ. ಸೊ ಸ್ವಲ್ಪ ಸ್ಲೋ ಆಯ್ತು, ಯಾಕಂದ್ರ ಅಲ್ಲಿ ಮುಂದೆ ಸ್ವಲ್ಪ ಕಂಜೆಸ್ಟೆಡ್ ಆಗೈತಿ ಐ ಗೆಸ್ಸು. ಸೊ ಇಲ್ಲಿ ಮುಂದೊಂದು ಸ್ಕೂಲ್ ಐತಿ, ಲೈಕ್ ಆಸ್ ಯು ಕ್ಯಾನ್ ಸಿ ಇನ್ ಮೈ ರೈಟ್. ಸೊ ಅಲ್ಲಿ ಹುಡುಗರು ಕೈ ಮಾಡ್ಕದವ, ಅಂದ್ರೆ ಸ್ವಲ್ಪ ಫುಲ್ ಎಕ್ಸೈಟ್ಮೆಂಟ್ದಾಗ ಇದಾರು ಸ್ಕೂಲ್ ಹುಡುಗರ. ಸೊ ಇನ್ ಸ್ಯಾಟರ್ಡೇ ಅಲ್ಲ, ಸೊ ಅದು ಫುಲ್ ಎಕ್ಸೈಟ್ಮೆಂಟ್ದಾಗ ಇದಾರ ಅವರೆಲ್ಲರೂ ಹೋದ್ರಾಗದಾರ. ಸೊ ಇಲ್ಲಿಂದ ನಾವು ಮೇನ್
ಅಂದ್ರೆ ಇವು ಒಂದು ಮೇನ್ ರೋಡ್ಗೆ ಬಂದು ನಾವು ದಿಸ್ ಇಸ್ ನಾಟ್ ದ ಮೇನ್ ರೋಡ್ ಬಟ್ ಇಟ್ಸ್ ಕೈಂಡ್ ಆಫ್ ಲೈಕ್ ಇದು ಇಲ್ಲಿಂದನ ಮೇನ್ ರೋಡ್ ಹೋಗಿ ಕನೆಕ್ಟ್ ಐತಿ ಇದು ರೋಡ ಕೋರ್ಟ್ ಬಾಜುಕಿನ್ ಬಂದ. A few moments later. ಸೊ ಈಗ ನಾವು ಬಂದು ಮೇನ್ ರೋಡ್ ಹತ್ತಕ ಇದು ನನ್ನ ಲೆಫ್ಟ್ ಸೈಡ್ ಕೋರ್ಟ್ ಐತಿ. ದೆನ್ ಇಲ್ಲಿಂದ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಯ್ತಂದ್ರೆ ನಮ್ದು ಬಸ್ ಸ್ಟ್ಯಾಂಡ್ ರೋಡ್ ಬರ್ತೈತಿ ಮೇನ್. ಸೊ ಇವ್ರು ಏನು ಈಗ ಗೈಡ್ ಮಾಡಿರಲ್ಲ ಆ ಪ್ರಕಾರ ನಾವು ನಿಪ್ಪಾಣಿ ಸಿಟಿದಾಗ ಹೋಗಿ ಐ ಮೀನ್ ಇದೇ ಸಿಟಿ ಬಟ್ ಒಳಗೆ ಸ್ವಲ್ಪ ಮಾರ್ಕೆಟ್ದಾಗ ಹೋಗಿ ದೆನ್ ಅಲ್ಲಿಂದ ಮತ್ತೆ ಮೇನ್ ರೋಡ್ಗೆ ಜಾಯ್ನ್ ಆಗ್ಬೇಕಂತ ಪ್ಲ್ಯಾನ್ ಐತಿ. ಫುಲ್ ಈಗ ಗೋಪುರ ಸ್ಟಾರ್ಟ್ ಇದೆಯಲ್ಲ ನೋಡಿ ಸ್ವಲ್ಪ ದೆನ್ ಯಾಕಂದ್ರೆ ಒಮ್ಮೆ ಅದು ಗುರ್ತಾಗಲ್ಲ ಸೊ ಅದಕ್ಕೆ ದೆನ್ ಈಗ ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಆಸ್ ಯು ಕ್ಯಾನ್ ಸಿ. ಯಾಕಂದ್ರೆ ಆಲ್ಮೋಸ್ಟ್ ಎಷ್ಟು 600 to 700 ಬೈಕ್ಸ್ ಇದಾವ ಅಂದ್ಬೇಕು, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗೋದು ಕಾಮನ್ ಐತಿ. ದೆನ್ ಇದು ಕೂಲಂಟು ಸ್ಟಾರ್ಟ್ ಆಗೈತಿ ಈಗ ಆವಾಜ್ ಬರ್ತೈತಿ ಅದ ನೋಡಿನು. ದೆನ್ ಇಷ್ಟು ಜಲ್ದಿ ಹೀಟ್ ಆಗ್ತದ ಅನುಕೂಲ ಆಗಿನ ಗಬ್ಬರ ಬಟ್ ಸ್ಲೋ ಬರ್ಕೋಬೇಕಲ್ಲ ಅದೇನು ಹಿಂಗೆ ಸ್ಪೀಡ್ ಹೋಗಿ ಸ್ಪೀಡ್ ಬರೋದು ಹಂಗಿಲ್ಲ, ಎಲ್ಲರೂ ಕೂಡ ಹೋಗ್ಕೋಬೇಕು. ದೆನ್ ಇವರು ನಮ್ಮ ಮುಂದೆ ರೈಡರ್ ಇದಾರಲ್ಲ ಇವ್ರೊಬ್ರು ಇಮಿಡಿಯೇಟ್ ಬ್ರೇಕಿಂಗ್ ಮಾಡ್ಕೋರು. ನಾ ಆ ಕಡೆ ಈ ಕಡೆ ಬ್ಲಾಗಿಂಗ್ ಮಾಡೋದ್ನ ಲಕ್ಷ ಇರಲ್ಲ ಒಮ್ಮೊಮ್ಮೆ 2-3 ಸರ್ತಿ ಆಯ್ತು ಈಗ. ದೆನ್ ಆಸ್ ಯು ಕ್ಯಾನ್ ಸಿ ಟ್ರಾಫಿಕ್ ಎಲ್ಲ ಅವ್ರ ಮಾರ್ಷಲ್ಸ್ ದೆನ್ ಪೊಲೀಸ್ ಬಿ ಭಾಳ ಹೆಲ್ಪ್ ಮಾಡ್ರು. ಆಲ್ ದ ನಿಪ್ಪಾಣಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೋಆಪರೇಟ್ ಮಾಡ್ರು. ದೆನ್ ಟ್ರಾಫಿಕ್ ಹ್ಯಾಂಡಲ್ ಮಾಡಕ್ ಹೆಲ್ಪ್ ಮಾಡ್ರು. ಆ್ಯಂಡ್ ಇವ್ರ ಮಾರ್ಷಲ್ಸ್ ಅಂತೂ ಇದಾರೆ, ಅವರಂತೂ ಕಂಟಿನ್ಯೂ ಟ್ರ್ಯಾಕ್ ಮಾಡ್ಕೋತಾ ಇದಾರು. ಸೊ ಈಗ ಇದು ಮಾರ್ಕೆಟ್ ರೋಡ್ದಾಗ ಹೋದು ನಾವು. ಸೊ ಅಂದ್ರೆ ಹಿಂಗ ಸ್ಟ್ರೇಟ್ ಹೋಗಿ ಹಿಂಗೆ ಸ್ಟ್ರೇಟ್ ಹೋಯ್ತಂದ್ರೆ ಹೊರಗೆ ಹೋತೈತಿ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ಸ್ ದೇರ್ ಪ್ಲಾನ್. ಸೊ ಒಟ್ಟು ನಾವು ಕಂಟಿನ್ಯೂ ಇದು ಮಾಡ್ಕೊತ ಹೊಂಟಿದೆವು. ಆ್ಯಂಡ್ ಇದು ನೋಡ್ಬೋದು, ಪಬ್ಲಿಕ್ ನೋಡ್ಬೋದು ನೀವು, ಎಲ್ಲರದು ರಿಯಾಕ್ಷನ್ ಭಾರಿ ಐತಿ. ಯಾಕಂದ್ರೆ ಇದು ನಿಪ್ಪಾಣಿ ರೈಡರ್ಸ್ ಕ್ಲಬ್ದಿಂದ ಎವ್ರಿ ಇಯರ್ ಇರತ್ತಿದ ಫ್ರೀಡಮ್ ರೈಡ್ ಅಂತ ಇಂಡಿಪೆಂಡೆನ್ಸ್ ಡೇ ದಿವಸ. ಆ್ಯಂಡ್ ಎಲ್ಲ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಮಾಡಿ ಇದು ಮಾಡಿ ಎಲ್ಲ ಅವರು ಮಾಡಿದರು. ಇವ್ರು ಮಾರ್ಷಲ್ಸ್ ನೋಡ್ಕೋತಿದಾರೆ ಕಂಟಿನ್ಯೂ. ದೆನ್ ಅಲ್ಲಿಂದ ಸೊ ಈಗ ಇಲ್ಲಿಂದ ರೈಟ್ ತಗೋಕದರು ಆಸ್ ಯು ಕ್ಯಾನ್ ಸಿ. ಸೊ ರೈಟ್ ತಗೊಂಡ ಎಲ್ಲಿ ಹೋಗಪ್ಪ ಅವ್ರ, ಲೆಟ್ಸ್ ಸಿ ನೋಡೋಣ. ಸೊ ಈಗ ನಾವೇನು ಬೈಂದವಲ್ಲ ಇದು ಬೇಸಿಕ್ಲಿ ಅಶೋಕ್ ನಗರ್ ಮಾರ್ಕೆಟ್ ಇದೆ. ಅಂದ್ರೆ ಅಶೋಕ್ ನಗರ್ ಸ್ವಲ್ಪ ಹಿಂದೆ ಉಳಿತು, ಅದು ಕಾವುಗಲ್ಲಿ ಎಲ್ಲ ಐತಲ್ಲಿ. ಸೊ ಇಲ್ಲಿಂದ ಈಗ ಏನು ರೈಟ್ ಹೊಂಟಿದವು. ಇಲ್ಲಿ ಹಿಂಗ ಸ್ಟೇಟ್ ಅಂದ್ರೆ ನಾವು ದೀಪಾವಳಿ ಸಂತೀವಿ ಇಲ್ಲಿ ಮಾಡಕ್ ಬರ್ತವು. ಐ ರಿಮೆಂಬರ್ ದ ರೋಡ್. ಸೊ ಇಲ್ಲಿಂದ ಸ್ಟೇಟ್ ಹೋಗಿ ದೆನ್ ಹೊರಗೆ ಬಿತ್ತಂದ್ರೆ ಮುನ್ಸಿಪಾಲ್ಟಿ ಆಲ್ಮೋಸ್ಟ್ ಮುನ್ಸಿಪಾಲ್ಟಿ ಐತಾಗ ರಸ್ತಾ ಹೊರಗೆ ಬೀಳ್ತಿದ್ದ. ಸೊ ಪೂರ್ತಿ ಹಿಂಗೆ ಕಂಜೆಸ್ಟೆಡ್ ರೋಡ್ ಇದ್ದಿದ ಮಾರ್ಕೆಟ್ ರೋಡ್. ಈ ರೋಡ್ದಿಂದ 600 to 700 ಬೈಕ್ಸ್ ಹೊಂಟಿದಾವ ಅಂದ್ರೆ ಲಿಟ್ರಲಿ
ಐ ಕಾಂಟ್ ಬಿಲೀವ್ ದಿಸ್. ಯಾಕಂದ್ರೆ ಪೂರ್ತಿ ಇವ್ರು ಪೊಲೀಸ್ ಆಗಲಿ, ದೆನ್ ಇವ್ರ ಮಾರ್ಷಲ್ಸ್ ಆಗಲಿ, ಹೆಡ್ಸ್ ಆಫ್, ಬಿಕಾಸ್ ಪೂರ್ತಿ ರೋಡ್ ಅದು ಖಾಲಿ ಮಾಡಿಸಿದಾರ ಅವ್ರ. ಒಟ್ಟು ಟ್ರಾಫಿಕ್ ಇಲ್ಲ ಇನ್ ದ ಸೆನ್ಸ್ ಒಟ್ಟು ಪಬ್ಲಿಕ್ಗೆಲ್ಲ ಒಟ್ಟು ರೈಡರ್ಸ್ಗೆ ಇದು ಮಾಡಿದಾರು, ಜಾಗ ಖಾಲಿ ಮಾಡಿದಾರು ಒಟ್ಟು ಏನ್ ಪ್ರಾಬ್ಲಮ್. ಸೊ ನಾವೀಗ ಬಂದು ಹೇಳ್ಕತ್ತೀನಲ್ಲ ನಾ, ಇಲ್ಲಿಂದ ಹೊರಗೆ ಹೋಗಿದ್ರು ಮುನ್ಸಿಪಾಲ್ಟಿಯಿಂದ ಸ್ವಲ್ಪ ಮುಂದೆ ಬಂದು ನಾವ. ಸೊ ಈಗ ಇಲ್ಲಿಂದ ಸ್ಟೇಟ್ ಹೋಯ್ತಂದ್ರ ಇದು ನ್ಯಾಷನಲ್ ಹೈವೇ ಹೋಗಿ ಕನೆಕ್ಟ್ ಆಗೈತಿ. ಒಂದು ಸ್ಕೂಲ್ ಐತಿ ಅಂಡ್ ಮಾನ್ಯ ಪ್ಲಾಟ್ ಲೈಕ್ ಇವೆಲ್ಲ ಏರಿಯಾ ಬರ್ತಾವ ಈ ಸೈಡ್. ಇಲ್ಲಿ ಹಾಸ್ಪಿಟಲ್ಸ್ ಇದಾವು. ದೆನ್ ಈ ಸೈಡ್ ದಿಂದ ಐ ಗೆಸ್ ಇವ್ರು ಹೈವೇದಿಂದ ಹೋಗ್ತಾರ ಅನಿಸ್ತೈತಿ. ಲೈಕ್ ಹೈವೇಗ ಕನೆಕ್ಟ್ ಆಗಿ ದೆನ್ ಅಲ್ಲಿಂದ ಯೂಟರ್ನ್ ತಗೊಂಡ್ ಈ ಕಡೆಯಿಂದ ಬರ್ತಾರಂತ ಐ ಥಿಂಕ್ ಸೊ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ನಂಗರ ಹಿಂಗ ಅನ್ಸಾಕೈತಿ. ಯಾಕಂದ್ರ ಮತ್ ಬಂದಿನ ರಸ್ತಾಗ ಹೊಳ್ಳಿ ಹೋಗೋದ ಮತ್ ಟ್ರಾಫಿಕ್ ಸಿಚುವೇಶನ್ ಮತ್ ಬಹಳ ಇದಾತವು, ವರ್ಸ್ಟ್ ಆಯ್ತವು. ಸೊ A few moments later. ವಿ ಆರ್ ಕ್ಲೋಸ್ ಟು ಹೈವೇ, ಬಟ್ ಇವ್ರು ಸ್ವಲ್ಪ ಪ್ಲಾನ್ ದಾಗ ಚೇಂಜ್ ಮಾಡಿದಾರು. ಇಲ್ಲೇ ಯೂಟರ್ನ್ ಮಾಡಿದಾರು, ಆಸ್ ಯು ಕ್ಯಾನ್ ಸಿ. ಸೊ ಇಲ್ಲಿಂದ ಯೂಟರ್ನ್ ಮಾಡಿ ದೆನ್ ಬಂದಿನ ರೋಡ್ ಸೇಮ್ ಹೋಗಿ ಪೂರ್ತಿ ದಂಡಿತನ, ದೆನ್ ಲಾಸ್ಟ್ ಸರ್ಕಲ್ ದಿಂದ ಈ ಕಡೆ ಸಂಜಯ್ ಲಾನ್ಸ್ ಹೋಗೋದಾದ್ರೆ ಲೆಫ್ಟ್ ಹೋಗ್ಕೋಬೇಕು, ಸಾರಿ ರೈಟ್ ಹೋಗ್ಕೋಬೇಕು. ದೆನ್ ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್ ಬಿಕಾಸ್ ಇಲ್ಲಿ ಮತ್ತೆ ಸೇಮ್ ರೋಡ್ ಇರ್ಲಿ ಅದೇನಿಲ್ಲ, ಬಟ್ ಹೈವೇದಿಂದ ಆದ್ರೆ ಸ್ವಲ್ಪ ಬೆಟರ್ ಆಗ್ತಿತ್ತು ಅಂಡ್ ಸ್ವಲ್ಪ ವಿಡಿಯೋ ಫೋಟೋ ಅದು ಚಲೋ ಬರ್ತಿದ್ದು. ಯಾಕಂದ್ರೆ ಸೈಮಲ್ಟೇನಿಯಸ್ಲಿ 700 ಬೈಕ್ಸ್ ಕ್ರಾಸ್ ಆಗೋದು ಅಂದ್ರ, ಅಂಡ್ ಆಲ್ಸೋ ಯು ಕ್ಯಾನ್ ಸಿ ದ ಪಬ್ಲಿಕ್ ಫುಲ್ ಎಲ್ಲ ಕಡೆ ರಶ್ ಐತಿ ಈಗ. ಸೊ ಫೈನಲಿ ವಿ ಆರ್ ಆನ್ ಅವರ್ ರೋಡ್, ಲೈಕ್ ಚಿಕ್ಕೋಡಿ ನಿಪ್ಪಾಣಿ ರೋಡ್. ಈಗ ಅದು ಆಸ್ ಐ ಸೆಡ್ ಬಿಫೋರ್ ಸರ್ಕಲ್ ನಿಂದ ಕ್ರಾಸ್ ಮಾಡಿದ್ಲ. ಸೊ ಅದು ಗೋಪುರ ಸ್ವಲ್ಪ ಅಲ್ಲಿ ಬಂದಾಗಿತ್ತು ಓವರ್ ಹೀಟ್ ಆಗಿ. ದೆನ್ ಅಲ್ಲಿಂದ ಈಗ ನಿಪ್ಪಾಣಿ ರೋಡ್, ಸಾರಿ ಚಿಕ್ಕೋಡಿ ರೋಡ್ ಹೊಂಟಿದಾವ ಈಗ. ಆಸ್ ಯು ಕ್ಯಾನ್ ಸಿ ಇನ್ ಮೈ ಲೆಫ್ಟ್ ಮ್ಯಾಗ್ನಮ್ ಸಿನಿಮಾಸ್. ಅಂಡ್ ಹೆಂಗ ಸ್ಟೇಟ್ ಹೋಯ್ತಂದ್ರ ಇಲ್ಲಿ ಸೈಡ್ ಗೌರ್ಮೆಂಟ್ ಸರ್ ಹಾಸ್ಪಿಟಲ್ ಬರ್ತೈತಿ. ದೆನ್ ಈಚೆ ಕಡೆ ಅಶೋಕ್ ನಗರ್ ಬರ್ತೈತಿ ರೈಟ್ ಸೈಡ್. ದೆನ್ ಟಿಲ್ ನಾವು ಆಲ್ ಗುಡ್. ಬಟ್ ಜಸ್ಟ್ ಇದು ಮುಂದಿನವ್ರದ್ದು ಆಸ್ ಐ ಸೆಡ್ ಬಿಫೋರ್, ಮುಂದಿನವ್ರದ್ದು ಏನ್ ರೈಟರ್ ಇದಾರಲ್ಲ ಇವರು ರಾಯಲ್ ಎನ್ಫೀಲ್ಡ್ ಅವರ, ಇವ್ರು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೋದ್ರು. ಬರಿ ಬ್ರೇಕ್ ಹಚ್ಚನ ನಮಗೂ ಸಡನ್ ಬ್ರೇಕಿಂಗ್ ಆಗ್ತೈತಿ ಅಂಡ್ ಲಕ್ಷ ಉಳಿವತ್ತ ಕಡೆ, ಯಾಕಂದ್ರೆ ಬ್ಲಾಗಿಂಗ್ ಕಡೆ ವಿ ಅಡ್ಡು ಕಡೆ. ದೆನ್ ಅಂಡ್ ಫ್ರಂಟ್ ರೈಟ್ ಸೈಡ್ ಯು ಕ್ಯಾನ್ ಸಿ ದ ಫಾದರ್ ಅಂಡ್ ಸನ್ ಬೆಸ್ಟ್
what the best combination I can say. ಅಂಡ್ ಇಲ್ಲಿ ಅವ್ರು ಬಾಜು ಕ್ಯಾನ್ ಹೊಂಟಿದಾರಲ್ಲ, ಏನಾದ್ರ ಬಿ 2 ಲೇನ್ ಕಂಪಲ್ಸರಿ 2 ಲೇನ್ ಮೇಂಟೈನ್ ಮಾಡಿದಾರು. ಯಾರ ರೂಲ್ಸ್ ಅದು ಬ್ರೇಕ್ ಮಾಡಕತ್ತಿಲ್ಲ. ಬಟ್ ಸಮ್ ಪೀಪಲ್ ಆರ್ ದೇರ್, ಅವ್ರು ಸ್ವಲ್ಪ ಬೋರ್ ಆಗ್ತೈತಿ ಸ್ಲೋ ಸ್ಪೀಡ್ದಿಂದ, ಸೊ ಅನ್ನ ಕಟ್ ಹೊಡೆದ ಮುಂದೆ ಹೋಗಿ ಮತ್ತೆ ಜಾಯ್ನ್ ಆಗ್ತಾರು, ಅಂಥವ್ರು ಇದಾರು. ಅಂಡ್ ಮಾರ್ಷಲ್ಸ್ ಏನಿದಾರು ಅವ್ರಂತೂ ಸೈಡ್ ದಿಂದ ಓವರ್ಟೇಕ್ ಮಾಡ್ಕೋರು. ಕಂಪಲ್ಸರಿ ಲೆಫ್ಟ್ ರೈಟ್ 2 ಕಡೆ ಓವರ್ಟೇಕ್ ಮಾಡಿ ದೆನ್ ಮುಂದೆ ಟ್ರಾಫಿಕ್ ಅದು ಹ್ಯಾಂಡಲ್ ಮಾಡ್ಕೋದಾರು. ಸೊ ಬೇಸಿಕಲಿ ಇದೇನು ಹೊರಗೆ ಬಿದ್ದಿಲ್ಲ, ಇದ ಸರ್ಕಲ್ ಇದ ಆಫಿಷಿಯಲಿ ನಾವು ನಿಪ್ಪಾಣಿದ ಹೊರಗೆ ಬಿದ್ದಂಗಿದ. ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ಸ್ಟೇಟ್ ಹೋಯ್ತಂದ್ರೆ ಚಿಕ್ಕೋಡಿ 22 ಕಿಲೋಮೀಟರ್ಸ್. ದೆನ್ ಚಿಕ್ಕೋಡಿ ಇದು ನಾವೇನು ನಮ್ದು ಡೆಸ್ಟಿನೇಷನ್ ಐತ್ಲ ಸಂಜಯ್ ಲಾನ್ಸ್, ಅದು ನನ್ನ ಲೆಕ್ಕಲೆ ಒಂದು 10 to 12 ಕಿಲೋಮೀಟರ್ಸ್ ಇರಬೇಕು ಇಲ್ಲಿಂದ. ಸೊ ಅಲ್ಲಿಂದ ಮುಂದೆ ಮತ್ತೆ 10 to 12 ಕಿಲೋಮೀಟರ್ಸ್ ಚಿಕ್ಕೋಡಿ ಹೋಗ್ಬೇಕು ಐ ಗೆಸ್. ಸೊ ಇಲ್ಲಿಂದ ಈಗ ಸ್ವಲ್ಪ ಹೊರಗೆ ಬಿದ್ದಿಲ್ಲ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಯ್ತು, ದೆನ್ ಮೇನ್ ರೋಡ್ಸು ಕಡಿಮೆ ಆಯ್ತು. ಸೊ ಇವ್ರು ರೈಡರ್ಸ್ ಹೇಳಾಕದಾರ ಸ್ವಲ್ಪ ಆದಷ್ಟು ಮಟ್ಟಿಗೆ ರೈಟ್ ಇರ್ರಿ ಅಂತ ಆ ಕಡೆ ಸೈಡ್. ಸೊ ಯಾ, ಸೋ ಫಾರ್ ಸೋ ಗುಡ್. 2,000 years later. खूप मला मानसिक आणि सगळीकडनं सपोर्ट केले, त्यांचं पण धन्यवाद. बाहुबली 4 शब्द सांगतील. सेल चालू केलेला आहे, हेल्मेटचा सेल चालू केलेला आहे. वी हॅव 50. ಸೊ ಗೈಸ್ ರಿವರ್ಸ್ ಮಾಡೋಣ. ವೈಡ್ ಇಡ್ತಾನ ಮತ್ತೆ ಒಂದಕ್ಕೆ ವಿಡಿಯೋ ಚಾಲು ಮಾಡಿದ್ವಿ, ವೈಡ್ ಹೋಗಲ್ಲ, ವೈಡ್ ಹೋಗಲ್ಲ, ಏನೋ ಝೂಮ್ ಆಯ್ತದೆ. ವೈಡ್ ಚಾಲು ಮಾಡಿ ವಿಡಿಯೋ ಚಾಲು ಮಾಡಿದ್ವಿ. ಸೊ ಗೈಸ್ ಫೈನಲಿ ಡನ್ ವಿತ್ ವಾಟ್ ಯು ಸೇ ಫ್ರೀಡಮ್ ರೈಡ್ event. Yeah, done with the freedom ride. ಗಾಡಿ ಕಡೆ ಹೊಂಟಿದಾವ ಈಗ. ಏ ಬಾಯ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಗೊಬ್ಬರದಾಗ ಚಾರ್ಜಿಂಗ್ ಐತಿ. ದೆನ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ಇಲ್ಲಿಂದ 4-5 ಕಿಲೋಮೀಟರ್ ಐತಿ. So yeah, after reaching home, I will discuss. A few moments later. So what's up guys? Finally reached home. ಈಗ ಜಸ್ಟ್ ಬಂದು ಗಾಡಿ ಅದು ಪಾರ್ಕ್ ಮಾಡಿ ಊಟ ಅಂತೂ ಆಗೈತಿ. ಮುಂಜಾನೆ ಜಲ್ದಿ ಎದ್ದವು. ಸೊ ಒಂದು ತಾಸು ಮಲ್ಕೋಬೇಕಂತ ಪ್ಲ್ಯಾನ್ ಇದೀಗ. ದೆನ್ ಅಬೌಟ್ ರೈಡ್. So basically, this is an event organized by the Nippani Bikers Club. So sponsored by Vega Helmets, Vega and Exor, and also co-sponsored by VSM. So the ride was basically, as you saw in the vlog, the ride was from Nippani VSM IT Engineering College
ಟು ಟು ಸಂಜಯ್ ಲಾನ್ಸ್ ಇಲ್ಲಿ ಪಟ್ಟಣಕೋಟಿದ ಮುಂದೆ ಬರ್ತಿತ್ತು, ಲಕ್ಷ್ಮಿಕಿಂತ ಸ್ವಲ್ಪ ಹಿಂದೆ ಬರ್ತಿತ್ತು. ಸೊ ಅದು ನಮ್ಮ ರೂಟ್ ಅದು ಆ್ಯಕ್ಚುಲಿ. ಸೊ ಯಾ ಮುಂದೆ ನಾವು ಡೈರೆಕ್ಟ್ VSMIT ಹೋಗಿದ್ದು. ಆ್ಯಕ್ಚುಲಿ 8 ಗಂಟೆಗೆ ಮೀಟಿಂಗ್ ಪಾಯಿಂಟ್ ಇತ್ತು. 8 ಗಂಟೆಗೆ ಮೀಟಿಂಗ್ ಪಾಯಿಂಟ್ ಡಿಕ್ಲರೇಷನ್ ರಿಜಿಸ್ಟ್ರೇಷನ್ ಇದು ಅನ್ಕೊಂತ ಆಲ್ಮೋಸ್ಟ್ 9 ಗಂಟೆ ತನಕ ಮುಗಿಸಿ ಅಲ್ಲಿಂದ ಬಿಡಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್ ಐ ಡೋಂಟ್ ನೋ ವಾಟ್, ಸ್ವಲ್ಪ ಲೇಟ್ ಆಯಿತು. ಕ್ರೌಡು ಸ್ವಲ್ಪ ಅಂದ್ರೆ ಮಂದಿ ಹೆಂಗೆ, ಸೊ ರೈಡರ್ಸ್ ಹೆಂಗೆ ಟೈಮ್ಲಿ ಬರಲಿಲ್ಲ, ಭಾಳ ಲೇಟ್ ಮಾಡಿ ಬಂದರು. ಸೊ ಅದ್ರ ಸಲುವಾಗಿ ಲೇಟ್ ಆಯಿತು. ದೆನ್ ಫಂಕ್ಷನ್ ಒಂದು ಮಾಡಿದ್ರು, ಸ್ಮಾಲ್ ಫಂಕ್ಷನ್ ಲೈಕ್ ರಿಟೈರ್ಡ್ ಆರ್ಮಿ ಪರ್ಸನ್ಸ್ ಆ್ಯಂಡ್ ಸೊ ಬಂದು ಎಲ್ಲ ಫಂಕ್ಷನ್ ಅದು ಚಲೋ ಹಂಗೆ ಮಾಡಿ ನಾನು ಅಲ್ಲಿಂದ ಬಂದು ಆಲ್ಮೋಸ್ಟ್ ಅದು ಸಂಜೆ ಲಾನ್ಸ್ ಅರೌಂಡ್ 10 to 12 ಕಿಲೋಮೀಟರ್ಸ್ ಆದೈತಿ. ಬಟ್ ಸ್ವಲ್ಪ ನಿಪ್ಪಾನಿ ರೌಂಡ್ ಹಾಕಿ ಇದು ಮಾಡಿ ಎಲ್ಲ ಬಂದರು. ದೆನ್ ಬ್ಲಾಗ್ದಾಗ ನೋಡಿರ್ಬೇಕು ನೀವು. ಲೈಕ್ ಮೇನ್ ಅಂತೂ ಜನರಲ್ ಅಂತೂ ಎಲ್ಲ ಇತ್ತು. ಆ್ಯಂಡ್ ಫಂಕ್ಷನ್ ಲೈಕ್ ಹೆಂಗೆ ಮಾಡ್ರು ಇಲ್ಲಿ ಸಂಜೆ ಲಾನ್ಸ್ದಾಗ ಎಲ್ಲರಿಗೂ ಅಂದ್ರೆ ಬೈಕರ್ಸ್ ಕ್ಲಬ್ಗಳು ಇವ ಎಲ್ಲ ಸ್ವಲ್ಪ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಇದು ಮಾಡ್ರು, ಗಿಫ್ಟ್ಸ್ ದೆನ್ ಮೆಡಲ್ಸ್ ಆ ಟೈಪ್ ಕೊಟ್ಟರು. ದೆನ್ ಸಿಂಗಲ್ ಇಂಡಿವಿಜುವಲ್ಸ್ಗೂ ಕೊಟ್ಟರು. ಇಂಡಿವಿಜುವಲ್ಸ್ ಲೈಕ್ ಈಗ ನಮ್ಮ ಚಿಕ್ಕೋಡವ್ರ ಸಾಗರನ್ನ ಆಯಿತು, ಮತ್ತು ಭಾಳ ಮಂದಿ ಇದ್ದರು. ಸೊ ಅವ್ರಿಗೆ ಅದು ಲಾಂಗ್ ರೈಡ್ಗೆ ಇಂಡಿವಿಜುವಲ್ಸ್ ಮತ್ತು ಭಾಳ ಮಂದಿ ಇದ್ದರು. ಭಾಳ ದೂರಿಂದ ಬಂದಿರು, ಪುಣೆ ಮುಂಬೈ ಆ ಕಡೆಯಿಂದ ಈ ಕಡೆಯಿಂದ ಅದು ಬಂದಿರು. ದೆನ್ ಬೈಕ್ಸ್ ಹೇಳ್ಬೇಕಂದ್ರೆ ಭಾಳ ಟೈಪ್ ಆಫ್ ಬೈಕ್ ಇದ್ದು. ಮೇನ್ಲಿ ಅಂದ್ರೆ ರೆಗ್ಯುಲರ್ ಅಂತೂ ಎಲ್ಲ ಕಡೆ ಇರ್ತಾವೆ, ಬಟ್ ಮೇನ್ಲಿ ಸ್ವಲ್ಪ ನಾವು ರೇರ್ಲಿ ನೋಡು ಬೈಕ್ಗಳು ಅಂದ್ರೆ ಇಲ್ಲಿ ಬಂದಿದ್ದು ಅವು ಅಂದ್ರೆ S1000 RR, ದೆನ್ ZX10R, Z900, Z800, ಬೆನೆಲಿ TNT 600 ಇತ್ತು, 900 ಇತ್ತು. ದೆನ್ ಹಾರ್ಲಿ ಡೇವಿಡ್ಸನ್ ಫ್ಯಾಟ್ ಬಾಯ್ ಇತ್ತು, ಅಥವಾ 700 ಸಮಥಿಂಗ್ ಏನ್ರಿ ನಾವು ಬ್ಲಾಗ್ದಾಗ ಹೇಳಿದನು. ದೆನ್ ಓಕೆ, ಆ್ಯಂಡ್ ಅನದರ್ ಒಂದು ಸಾಂಗ್ಲಿಂದ ಒಂದು ಗ್ರೂಪ್ ಬಂದಿತ್ತು, ರೈಡರ್ಸ್ ಗ್ರೂಪ್. ಅವ್ರದ್ದು ವಿಂಟೇಜ್ ಗ್ರೂಪ್ ಅಂತ ಅವ್ರ ಹೆಸರು, ವಿಂಟೇಜ್ ರೈಡರ್ಸ್ ಕ್ಲಬ್ ಲೈಕ್ ಸಮಥಿಂಗ್ ಲೈಕ್ ದಟ್. ಸೊ ಅದು ಗ್ರೂಪ್ ಹೆಂಗೆ ಅವ್ರ ಕಡೆ ಇಷ್ಟು ಭಾರಿ ಬೈಕ್ ಇದ್ದಿಲ್ಲ. ನೀವು ಬ್ಲಾಗ್ದಾಗ ನೋಡಿರ್ಬೋದು. RX100 ಆಯಿತು, RX 135, ದೆನ್ ರಾಜ್ದೂತ್, ದೆನ್ SD, ದೆನ್ ಮತ್ತು ಇನ್ನೊಂದು 2-3 ಇದ್ದು, ನಂಗೆ ಹೆಸರು ನೆನಪು ಬರೋಲು. ಆ್ಯಂಡ್ ಬರೋ ಮುಂದೆ ಸ್ವಲ್ಪ ಅರ್ಧನ ವೀಡಿಯೋ ಆಯಿತು, ಬಿಕಾಸ್ GoPro ಬ್ಯಾಟ್ರಿ ವಾಸ್ ಡೆಡ್. ಸೊ ನಂಗೆ ರಿಚಾರ್ಜ್ ಮಾಡೋಕ್ಕೂ ಟೈಮ್ ಇಲ್ಲಾಗಿತ್ತು, ಆ್ಯಂಡ್ ಬ್ಯಾಟ್ರಿ ಸ್ವ್ಯಾಪ್ ಮಾಡೋಕ್ಕೂ ಟೈಮ್ ಇಲ್ಲಾಗಿತ್ತು. ಯಾಕಂದ್ರೆ ಅದು ಫುಲ್ ಅದು ಹಿಂಗೆ 2 ಲೈನ್ ಮಾಡಿರಲ್ಲ. ಸೊ 2 ಲೈನ್ ಕಂಟಿನ್ಯೂ ಹೋಗೋದಾಯಿತು, ಎಲ್ಲಿ ಸ್ಟಾಪ್ ಮಾಡೋದು ಹಂಗಿಲ್ಲಾಗಿತ್ತು. ಸೊ ಅದಕ್ಕೆ ಏನು ಚೇಂಜ್ ಮಾಡಲಿಲ್ಲ. ಸೊ ಅದು ಲಾಸ್ಟ್ ತನಕ ಚೇಂಜೇ ಮಾಡಲಿಲ್ಲ, ಮೊಬೈಲ್ದಿಂದ ಕಂಟಿನ್ಯೂ ಮಾಡಿದ್ನು. ಆ್ಯಂಡ್ ಯಾ, so far so good. And yeah, ಆ್ಯಕ್ಚುಲಿ ನಂದಿದ್ದು ಫಸ್ಟ್ ಇವೆಂಟ್ ಇತ್ತು. ನಮಗೆ ಇವು ಕಿಚನ್ಸ್, ದೆನ್ ಸ್ಟಿಕ್ಕರ್ ಅದ, ದೆನ್ ಮತ್ತೆ ಏನಾರ ಕೊಟ್ಟಿದ್ದಾರೆ. ಸೊ ಯಾ, ದೆನ್ ಫಂಕ್ಷನ್ಸ್ ಚಲೋ ಆರ್ಗನೈಸ್ ಮಾಡಿರಿ. ಇಲ್ಲಿ ಲಾಸ್ಟ್ಗೆ ಹೆಲ್ಮೆಟ್ ಒಂದು ತೊಗೊಂಡು ಬಂದು ಯು ವಿಲ್ ಸಿ ಇನ್ ದ ಫರ್ದರ್ ವಿಡಿಯೋಸ್ ನ್ಯೂ ಹೆಲ್ಮೆಟ್. ಅದಕ್ಕೆಲ್ಲ GoPro ಮೌಂಟ್ ಎಲ್ಲ ಏನಿಲ್ಲ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಬತ್ತು ಅನಿಸ್ತೈತಿ. ಆಫ್ಟರ್ ಲಾಂಗ್ ಟೈಮ್ ಇದು ಬ್ಲಾಗ್ ಬತ್ತು, ಬಿಕಾಸ್ ಆ್ಯಸ್ ಐ ಸೈಡ್ ಮಾರ್ನಿಂಗ್ ಅಷ್ಟು ಕಂಟೆಂಟ್ ಇಲ್ಲ, ಮತ್ತು ನಮ್ಮದು ಡೇ ಟು ಡೇ ಲೈಫ್ದಾಗ ಸ್ವಲ್ಪ ಕೆಲಸ ಇವ ಅನ್ಕೋದು ಬ್ಯುಸಿ ಇದಾವೆ, ಶೆಡ್ಯೂಲ. ಬ್ಲಾಗ್ ಮಾಡಿಲ್ಲ. ಆ್ಯಂಡ್ ರೈಡು ಎಲ್ಲಿ ಪ್ಲ್ಯಾನ್ ಮಾಡಿಲ್ಲ, ನೋಡ್ಬೇಕು, ಪ್ಲ್ಯಾನ್ ಮಾಡ್ಬೇಕಂತ ಐತಿ ರೈಡ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ನಿಪ್ಪಾನಿ ಬೈಕರ್ಸ್ ಕ್ಲಬ್. ದೆನ್ ಇವೆಂಟ್ ಆದಾಗ ಅದು ಅಂದ್ರೆ ಸ್ವಲ್ಪ ಏನಾರ ಆ್ಯಕ್ಟಿವಿಟೀಸು ಮಾಡಿಸಿರು, ಲೈಕ್ ಗೇಮ್ಸ್ ಆಯಿತು. ಮತ್ತು ನಾ ಇಷ್ಟು ದಿವ್ಸ ನಾವು ಅಂದ್ರೆ ಫ್ರಮ್ ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ದಿವಸ ಜಸ್ಟ್ ನಾನು ನೋಡಿದ್ನಷ್ಟ, ಲೈಕ್ ಹಿಂಗೆ ಇರ್ತಾವೆ, ರೈಡ್ ಆರ್ಗನೈಸ್ ಮಾಡ್ತಾರೋ, ಹಿಂಗೆ ರೈಡ್ ಪ್ಲ್ಯಾನ್ ಮಾಡ್ತಾರೋ, ಜಸ್ಟ್ ಯೂಟ್ಯೂಬ್ದಾಗ ನೋಡಿದವು. ಬಟ್ ಯಾವ ಎಕ್ಸ್ಪೀರಿಯನ್ಸ್ ಮಾಡಲಾಗಿದ್ದು. ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. That's it for this vlog. If you enjoyed, like, share, subscribe. Signing off, JP Motovlogger. Bye bye.